ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ನಾನಿವತ್ತು ನೈಟಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನಂದರೆ ಇವ್ರದ್ದು ನಾಳೆ ಫಂಕ್ಷನ್ ಇದೆ. ಅಂದರೆ ಫಸ್ಟ್ ಹೋಲಿಗೆ ಇವರು ಏನು ಮಾಡ್ತೀವಿ ಫ್ರೆಂಡ್ಸ್, ನಾವು ಅಂದರೆ ಪಾಪುಗಳನ್ನ ಫಸ್ಟ್ ಹಬ್ಬ ಅಲ್ವಾ ಇವ್ರಿಗೆ, ಅದಕ್ಕೆ ವೆಲ್ಕಮ್ ಮಾಡೋ ಥರ ಮಾಡ್ತಾಯಿದ್ದೀವಿ. ಇದ್ರದ್ದು ನಾಳೆ ಫಂಕ್ಷನ್ ಇರುತ್ತೆ, ಸೊ ಅದಕ್ಕೆ ಇವತ್ತೇ ನೈಟು ಫುಲ್ಲು ಪ್ರಿಪ್ರೇಷನ್ ಇದೆ. ಇವಳು ನೋಡಿ ಗುಂಡು ಯಾರಲ್ಲಿ ಸೊ ಅದಕ್ಕೆ ಇವಾಗ ಪ್ರಿಪ್ರೇಷನ್ ಏನೇನು ಮಾಡ್ತಿದ್ದಾರೆ ಅಂತ ಬನ್ನಿ ತೋರಿಸ್ತೀನಿ. ಬನ್ನಿ. ನೀವು ಇಲ್ಲಿ ನೋಡ್ತಿರ್ಬೋದು, ಹೂಗಳೆಲ್ಲ ತಂದಿದ್ದಾರೆ. ಈ ಹೂಗಳೆಲ್ಲ ಏನಕ್ಕಪ್ಪ ಅಂದರೆ ಹೂಗಳಿಂದ ನಾವು ರಂಗೋಲೆ ಬಿಡಿಸ್ತೀವಿ ಮನೆ ಮುಂದೆ. ಸೊ ಅದಕ್ಕೆಲ್ಲ ಇವಾಗಲೇ ಕಿತ್ತಿಟ್ಕೊಂಡು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ. ನಮ್ಮ ಮನೆ ಮಕ್ಕಳು, ಆಮೇಲೆ ದೀಪಕ್ ಅವ್ರ ಅಕ್ಕಂದಿರು ಎಲ್ಲರೂ ಬಂದಿದ್ರು. ಸೊ ಎಲ್ಲರೂ ಸೇರಿ ಹಬ್ಬನ ಗ್ರ್ಯಾಂಡ್ ಮಾಡ್ಕೊಂಡು ಬೇಗ ಕೆಲಸ ಮಾಡ್ತಿದ್ವಿ. ಫ್ರೆಂಡ್ಸ್, ಹಬ್ಬ ಅಂದ್ರೆ ಒಂಥರ ಒಟ್ಟಿಗೆ ಒಂದೇ ಮನೇಲಿ ಎಲ್ರು ಸೇರ್ಕೊಂಡು ಕೆಲಸ ಮಾಡ್ಕೊಂಡು ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಆತರ ಇದ್ರೆ ಒಂಥರ ಹಬ್ಬಕ್ಕೆ ಬೇರೆನೆ ಕಳೆ. ಇವಳು ನೋಡಿ ದೊಡ್ಡವಳು, ಇವಳು ಇವಾಗ್ಲೇ ಸ್ವೀಟ್ ತಿಂದಿರ್ತೀನಿ ಅಂತ ಫುಲ್ಲು ಆಟ ಆಡ್ತಾ ಇದ್ಲು. ಮತ್ತೆ ಚಿಕ್ಕವಳು ಮಲ್ಕೊಬಿಟ್ಟಿದ್ಲು, ಬಟ್ ಇವಳಂತೂ ಮನ್ಗೆ ಇರ್ಲಿಲ್ಲ. ಅವ್ರಮ್ಮ ಯಾವಾಗ ಮಲ್ಕೊಳ್ಳೋದು ಅವಾಗ್ಲೇ ಮಲ್ಕೊಳ್ಳೋದು. ಸೊ ಎಲ್ರು ಸೇರ್ಕೊಂಡು ಆಟ ಆಡ್ಕೊಂಡು ಮಾತಾಡ್ಕೊಂಡು ಹೂವೆಲ್ಲ ಬಿಡಿಸಿ ಎತ್ತಿಡ್ತಾ ಇದ್ವಿ. ಕಲರ್ ಹೂವ ಎಲ್ಲ ತಂದಿದ್ರು, ಅದನ್ನೆಲ್ಲ ನೀಟಾಗಿ ಒಂದೊಂದ್ ಕಡೆ ಬಿಡಿಸಿ ಎತ್ತಿಡ್ತಾ ಇದ್ವಿ. ಕಿರಣ್, ನಿಮ್ಮ ಅಮ್ಮ ಹೊಡಿತಾರ ವಿಡಿಯೋದಲ್ಲಿ ಬಂದ್ರೆ ಮತ್ತೆ ಯಾಕೆ ಬರ್ತಿದ್ದೆ? ಹೋಗ್ ಸೈಡ್ಗೆ ಹೋಯ್ತು. ಹೋಗ್ ಗೀತಾ, ನಿನ್ ಗಂಡ ಹೊಡಿತಾನ ವಿಡಿಯೋದಲ್ಲಿ ಬಂದ್ರೆ? ಫಸ್ಟ್ ಏನಂದ್ರೆ ಅದ ಹೇಳು, ನಾನೇ ಹೊಡಿತೀರಿ ಅವನ್ಗೆ ಹೇಳು. ಏನ್ ಮಾಡ್ತಾ ಇದ್ರಿ ಪ್ರಿಯಾ? ಹೂವ ನಾನೇ ಮಾಡ್ಬೇಕು, ನಾನೇ ಕೊಡ್ಸ್ಬೇಕು. ಚಿಂಗ್ 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 ಅಂತ ಹಂಗೆ ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಒಬ್ರನ್ನೊಬ್ರನ್ನ ರೇಗಿಸ್ಕೊಂಡು ಮತ್ತೆ ಇವಳನ್ನು ಚೆನ್ನಾಗಿ ಆಟ ಆಡಿಸ್ಕೊಂಡು ಎಲ್ಲ ಎಂಜಾಯ್ ಮಾಡ್ಕೊಂಡು ಕೆಲಸ ಎಲ್ಲ ಮಾಡ್ಕೋತಿದ್ವಿ. ಇವಳಂತೂ ಎಷ್ಟು ಮಲ್ಗಿಸಿದ್ರು ಮಲ್ಕೋತಾನೆ ಇರಲಿಲ್ಲ. ಅದಾದ್ಮೇಲೆ ಎಲ್ಲ ಸೇರ್ಕೊಂಡು ಹೂವಲ್ಲಿ ಹೊಡೆದಾಡ್ಕೊಂಡು ಗುಡಿಯಕ್ಕ ಅಂತೂ ಒಬ್ರಿಗೊಬ್ರು ಹೊಡ್ಕೊಂಡು, ಆಮೇಲೆ ಯಾರು ಹೂ ಮುಡ್ತಿರೋ ಅವ್ರಿಗೂ ಅವ್ರು ಹಂಗೆ ಇವ್ರು ಹಿಂಗೆ ಅಂತ ಅಂದ್ಬಿಟ್ಟು ಒಬ್ರಿಗೊಬ್ರು ಬೈಕೊಂಡು ಎಲ್ಲ ಆಟ ಆಡ್ಕೊಂಡು ಕೆಲಸ ಮಾಡ್ತಿದ್ವಿ. ಆಮೇಲೆ ಬಟ್ಟೆ ಅವ್ರಿಗೆ ಹೊಲ್ಸಿದ್ರು ಫ್ರೆಂಡ್ಸ್. ಇದು ಸಖತ್ತಾಗಿ ಕಾಣಿಸ್ತಿತ್ತು. ಅಂದರೆ ಇಷ್ಟಿಷ್ಟು ಚಿಕ್ಕ ಮಕ್ಕಳು ಇವ್ರಿಗೇನೆ ಬಟ್ಟೆ ಹೊಲ್ಸಕ್ಕೆ ಎಷ್ಟಾಗಿರ್ಬೋದು ಗೊತ್ತಾ ಕಾಸ್ಟು? ಇಲ್ಲ ಅಂದರೂ 4,000 ಕಾಸ್ಟ್ ಆಗೈತಂತೆ ಬರೀ ಇಷ್ಟು ಚಿಕ್ಕ ಬಟ್ಟೆ ಹೊಲ್ಸಕ್ಕೆ ಇಬ್ಬರಿಂದ. ಸೊ ಅದನ್ನೇ ತೋರಿಸ್ತಾ ಇದ್ರು, ಈ ಥರ ಹೊಲ್ಸಿದ್ದೀನಿ ಚೆನ್ನಾಗಿದೆಯಾ ಹೆಂಗೆ ನೋಡಿ ಅಂತ ಅವರಿಗೆ. ಮತ್ತೆ ಬ್ಲೌಸು ಅಷ್ಟೇ ತುಂಬ ಚಿಕ್ಕದಾಗಿ ಹೊಲ್ಸಿದ್ರು, ಅದನ್ನು ತೋರಿಸ್ತಾ ಇದ್ರು. ಅವ್ರಿಗೆ ವೇಲ್ ಬೇರೆ, ಅದಾದ್ಮೇಲೆ ಅವ್ರಿಗೆ ಬಿಂದಿಗಳೆಲ್ಲ ತಂದಿದ್ರು, ಅಂದ್ರೆ ಸ್ಟಿಕ್ಕರ್ಸು, ಮತ್ತೆ ಅವ್ರ ಸೈಜ್ಗೆ ಬಳೆ ಬೇರೆ. ಇದೆಲ್ಲ ಅದು ಎಲ್ಲೆಲ್ಲಿ ಹುಡ್ಕೊಂಡು ತಗೊಬಂದ್ರು ಇದೆಲ್ಲ. ಮತ್ತೆ ರೆಡಿ ಆಗಕ್ಕೆ ಕ್ರೀಮು ಪೌಡ್ರ್ ಅದೆಲ್ಲ ಒಂದ್ ಕಡೆ ಎತ್ತಿಡ್ತಾ ಇದ್ರು. ಅಂದ್ರೆ ಬೆಳಗ್ಗೆಗೆ ಅವ್ರ ಅಮ್ಮನ ಮನೆಗೆ ಹೋಗ್ಬೇಕಿತ್ತಲ್ಲ, ಸೊ ಹಂಗಾಗಿ. ಇದು ಅವ್ರ ಮಾಮಂದಿರಿಗೆ ತಲೆ ಕಟ್ಟಕ್ಕೆ ಅನ್ಬಿಟ್ಟು ಇದು ಸಪ್ರೇಟ್ ವೇಲು. ಫ್ರೆಂಡ್ಸ್, ಇದೆಲ್ಲ ನಾನೇ ಮಾಡಿರೋದು. ಎಲ್ಲ ಸುಳ್ಳು. ನೋಡಿಲಿ ಫ್ರೆಂಡ್ಸ್, ಇವಾಗೆಲ್ಲ ಕೆಲಸ ಆಯಿತು. ಇದೆಲ್ಲ ಕೆಲಸ ಮುಗಿಸೋಷ್ಟರಲ್ಲಿ 12 ಗಂಟೆ ಏನೋ ಆಗಿತ್ತು. ಸೊ ಒಬ್ರಿಗೊಬ್ರಿಗೆ ಕಾಲು ಎಳ್ಕೊಂಡು ಇವಾಗ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಇಲ್ಲಿ ನಾವು ಬರೋಷ್ಟರಲ್ಲಾಗಲೇ ಇವರಿಬ್ಬರಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಇದು ನೆಕ್ಸ್ಟ್ ಡೇ ಅಂದರೆ ಹೋಲಿ ಹಬ್ಬದ ದಿನದ್ದು ವ್ಲಾಗು. ನೋಡಿ, ಅವರಮ್ಮ ಆಗಲೇ ರೆಡಿಯಾಗಿ ಕೂತ್ಬಿಟ್ಟವ್ರೆ. ಅವರಿಬ್ಬರನ್ನ ರೆಡಿ ಮಾಡೋಕ್ಕೆ ದೀಪಕ್ ಅವರ 2ನೇ ಅಕ್ಕಂಗೆ ಕೊಟ್ಟಿದ್ರು. ಇವಳಿಗಿನ್ನು ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಲಿಲ್ಲ ಫ್ರೆಂಡ್ಸ್. ಆಮೇಲೆ ಆಕಾಶು ಜ್ಯೂಸ್ ಎಲ್ಲ ತಂದರು, ಅಂದರೆ ಎಲ್ಲರೂ ಬರ್ತಾರಲ್ಲ ನೆಂಟರು, ಸೊ ಅವರಿಗೆಲ್ಲ ಜ್ಯೂಸ್ ಕೊಡೋಕ್ಕೆ ಅಂದ್ಬಿಟ್ಟು ಜ್ಯೂಸ್ ತಂದರು. ನೀವು ನೋಡ್ತಿದ್ದೀರಲ್ವ, ಇವಳು ಚಿಕ್ಕವಳು. ಇವಳಿಗೆ ರೆಡಿ ಆಗೋಕ್ಕೆ ಎಷ್ಟು ಇಷ್ಟ ಆಗ್ತಿತ್ತು ಅಂದರೆ ಕಾಲ್ಗೆಲ್ಲ ನೀಟಾಗಿ ಮೆಹಂದಿ ಎಲ್ಲ ಹಾಕ್ಸ್ಕೊಂಡಿದ್ದಾಳೆ. ಮತ್ತೆ ಅದು ಸ್ಟಿಕ್ಕರ್ ಎಲ್ಲ ಹಾಕಕ್ಕೆ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಿದ್ಲು. ಇವಳಂತೂ ದೊಡ್ಡವಳು, ಒಂಚೂರು ನೀಟಾಗಿ ಹಾಕ್ಸ್ಕೊಂಡಿಲ್ಲ. ಆಮೇಲೆ ಇವಳಿಗೆ ಲಾಸ್ಟಲ್ಲಿ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಅವಳನ್ನ ಹಂಗೆ ಇರಿಸಿದ್ರು. ನಾನಂತೂ ಈ ಬಳೆ ಹಾಕ್ತಿದ್ದೀನಲ್ಲ ಫ್ರೆಂಡ್ಸ್, ಇದನ್ನ ಎಷ್ಟು ನಿಮಿಷ ಹಾಕಿರ್ಬೋದು ಹೇಳಿ, ನೀವೇ ಗೆಸ್ ಮಾಡಿ ನೋಡೋಣ. ಇವಳಿಗೆ ಒಂದ್ ಸೈಡ್ ಬಳೆ ಹಾಕಷ್ಟರಲ್ಲೇನೆ
20 ನಿಮಿಷ ತಗೊಂತು. ಇನ್ನೊಂದು ಸೈಡ್ ಬಳೆ ಹಾಕಕ್ಕೆ ಇನ್ನೊಂದು 20 ನಿಮಿಷ. ಹಂಗೆ 40 ನಿಮಿಷ ಬರೀ ಬಳೆ ಹಾಕೋದ್ರಲ್ಲೇ ಕಳೆದ್ಬಿಟ್ಟಿದ್ದೀನಿ. ಅವಳ ಕೈ ನೋಡ್ತಿರ್ಬೋದು ನೀವು, ಅವಳು ಹೆಂಗ್ ಮಾಡ್ತಿದ್ದಾಳೆ ಅಂತ. ಹಾಕಿಸ್ಕೊತಾನೆ ಇರ್ಲಿಲ್ಲ. ಅಂಥದ್ರಲ್ಲಿ ಅವಳಿಗೆ ಹಾಕ್ಬೇಕಾದ್ರೆ ಹಂಗೆ ಹಿಂಗೆ ಹಂಗೆಲ್ಲ ಮಾಡ್ಬೇಕಿತ್ತು. ಇನ್ ಚಿಕ್ಕವಳಂತೂ ಎಷ್ಟ್ ಚೆನ್ನಾಗಿ ರೆಡಿಯಾಗಿ ಲಿಪ್ಸ್ಟಿಕ್ ಎಲ್ಲ ಹಾಕ್ಸ್ಕೊತಾವಳೆ, ನೀವೇ ನೋಡಿ ಇಲ್ಲಿ. ಇನ್ ದೊಡ್ಡೊಳಗ್ ನೋಡಿ, ನಾನು ಅವಾಗ ಸ್ಟಾರ್ಟ್ ಮಾಡಿದ್ದು, ಇನ್ನೂ ಇವಳ್ದು ಬಳೆ ಹಾಕದೇ ಮುಗ್ದಿಲ್ಲ. ಇನ್ನ ಒಂದು ಬೆಳ್ಳಿ ಬಳೆಗಳು ಹಾಕ್ಬೇಕು ನೋಡಿ. ಇನ್ನ ಒಂದು ಮುಂದೆಗೆ ಬೆಳ್ಳಿ ಬಳೆ ಹಾಕ್ಸೋಷ್ಟೊತ್ತಿಗೆ ಅದು ಒಂದು 10 ನಿಮಿಷ ಮಾಡಾಕಿದ್ಲು. ನಾನೆಲ್ಲ ಇದನ್ನ ಕಟ್ ಮಾಡಿ ಹಾಕ್ತಿದ್ದೀನಿ ನಿಮ್ಗೆ. ಬಟ್ ಇವಳಿಗೆ ಬಳೆ ಹಾಕ್ಸೋಷ್ಟು ತುಂಬಾ ಕಷ್ಟ ಇತ್ತು. ನೆಕ್ಸ್ಟ್ ನೋಡಿ, ಚಿಕ್ಕವಳ್ದು ಫುಲ್ ರೆಡಿ ಆಯ್ತು. ಲಿಪ್ಸ್ಟಿಕ್ ಹಾಕೊಂಡು, ಕಾಜಲ್ ಹಾಕೊಂಡು ಎಲ್ಲ ಹಾಕಾಯ್ತು. ಇವಾಗ ದೀಪಕ್ಕೂ ಅವಳಿಗೆ ಕಾಲ್ಗೆಜ್ಜೆ ಹಾಕ್ತಿದ್ರು. ಅದು ತುಂಬಾ ಲೂಸ್ ಇತ್ತು. ಸೊ ಎಲ್ಲಾದ್ರೂ ಬಿದ್ದೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅವಳಿಗೆ ದಾರ ಕಟ್ಟಿ ಹಾಕ್ತಿದ್ರು. ಇವಳಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಕ್ಸ್ಕೊತಿದ್ಲು. ಬಟ್ ಇವಳು ದೊಡ್ಡೋಳು, ಒಂದೊಂದು ಸ್ಟಿಕ್ಕರ್ ಹಾಕ್ಸೋಕು ಇವಳಿಗೆ ಡ್ಯಾನ್ಸ್ ಮಾಡಿಸಿ, ಅಲ್ಲಿ ನೋಡಿ ಎಲ್ಲ ಚಪ್ಪಾಳೆ ತಟ್ಟಿ ಹಂಗೆಲ್ಲ ಮಾಡಿ ಕಷ್ಟಪಟ್ಟು ಪಾಪ ಹೆಂಗೋ ರೆಡಿ ಮಾಡಿದ್ರು. ಅಷ್ಟರಲ್ಲಿ ನೋಡಿ, ನೆನ್ನೆ ನೈಟು ನಾವು ಹೂವೆಲ್ಲ ಕಿತ್ತಿದ್ವಲ್ಲ, ಸೊ ಅದರಿಂದ ಹೂವಿನ ರಂಗೋಲಿನ ಬಿಡಿಸ್ತಾ ಇದ್ವಿ. ಅದಾದ್ಮೇಲೆ ಮನೆ ಸುತ್ತ ಶಾಮಿಯಾನ ಹಾಕ್ಸಿದ್ವಿ. ಅದು ಚೆನ್ನಾಗಿ ಕಾಣ್ತಿತ್ತು. ಮೇಲ್ಗಡೆನೂ ಹಾಕ್ಸಿದ್ವಿ, ಅಂದ್ರೆ ತುಂಬಾ ಬಿಸಿಲಿತ್ತು ಅಂತ. ಅವ್ರದ್ದು ಪೂಜೆ ಇರುತ್ತಲ್ಲ, ಅವ್ರನ್ನ ಕೂರಿಸ್ಬಿಟ್ಟು ಪೂಜೆ ಮಾಡ್ಬೇಕಾಗುತ್ತೆ. ಸೊ ಹಂಗಾಗಿ ನೋಡಿ, ಚಿಕ್ಕವಳ್ದು ಫುಲ್ ರೆಡಿ ಆಗೋಯ್ತು. ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳಲ್ಲ. ಫ್ರೆಂಡ್ಸ್, ರಂಗೋಲೆ ಬಿಡ್ತಾ ಇರೋದು ಇವರು. ಇನ್ನು ಅರ್ಧ ಮಾತ್ರ ರಂಗೋಲಿ ಆಗಿತ್ತು. ಪೂರ್ತಿ ಆದ್ಮೇಲೆ ತೋರಿಸ್ತೀನಿ. ಸೊ ಒಂದ್ಸಲ ಹಂಗೆ ಸುಮ್ಮನೆ ಹೇಗೆ ಡೆಕೋರೇಷನ್ ಮಾಡಿದ್ದಾರೆ ಅಂತ ನೋಡ್ಕೊಳ್ಳಿ. ಏನದು? ದೃಷ್ಟಿ ತೆಗೆಯಕ್ಕೆ ಪಾಪುಗೆ ಲಾಸ್ಟ್ ಅಲ್ಲಿ. ಓ, ಸರಿ ಸರಿ ಸರಿ. ಇನ್ನ ನೈರಂಗೆ ಲಿಪ್ಸ್ಟಿಕ್ ಹಾಕಕ್ ಹೋಗಿದ್ರು. ಅವಳಂತೂ ಏನೋ ತಿನ್ಸ್ತಾ ಇದಾರೆ ಅನ್ಕೊಂಡು ಎಲ್ಲ ನೆಕ್ತಾ ಇದ್ಲು. ಬಟ್ ಪಾಪ ಹೆಂಗೋ ಕಷ್ಟಪಟ್ಟು ಇಬ್ರು ಸೇರಿ ರೆಡಿ ಮಾಡಿದ್ರು. ಇವಾಗ ನೋಡಿ, ಇವಳಿಗೂ ಬಟ್ಟೆ ಹಾಕಿ ನಾನು ರಿಂಗ್ ಹಾಕ್ತಾ ಇದ್ದೀನಿ ಗೋಲ್ಡ್ದು. ಅದನ್ನು ಕೂಡ ಹಾಕ್ಸ್ಕೊತಿರ್ಲಿಲ್ಲ. ಅವಳು ಎಷ್ಟು ಹಠ ಮಾಡ್ತಿದ್ಲು ಅಂದ್ರೆ, ಒಂಥರ ಅವಳಿಗೆ ಏನ್ ಮಾಡ್ತವ್ರೆ, ನಂಗೆ ಏನೇನೋ ಮಾಡ್ತವ್ರಲ್ಲ ಅನ್ನೋ ತರ ಅವಳಿಗೆ ಅನ್ಸ್ತಿತ್ತು. ಅವಳಿಗೆ ಇಷ್ಟಾನೇ ಆಗ್ತಿರ್ಲಿಲ್ಲ ಒಂಚೂರುನು. ಸೊ ರಿಂಗ್ ಚೆನ್ನಾಗಿ ಕಾಣ್ತಿತ್ತು, ಮತ್ತೆ ಅವಳಿಗೆ ರೆಡಿ ಮಾಡಿರೋದನ್ನು ಚೆನ್ನಾಗಿ ಕಾಣ್ತಿತ್ತು. ನೆಕ್ಸ್ಟ್ ಇನ್ನೇನು ಟೈಮ್ ಆಗ್ತೈತೆ ಅಂತ ಅವರಿಗೆ ಲೆಹೆಂಗಾ ಎಲ್ಲ ಹಾಕ್ಸಿ ಅದಕ್ಕೆ ಅವ್ರಿಗೆ ಟೈ ಮಾಡಿ ನೀಟಾಗೆ ಅವಳಿಗೆ ಕೂತ್ಕೊಳ್ಳೋ ಥರ ಮಾಡಿದ್ರು. ಅದಾದ್ಮೇಲೆ ವೇಲೆಲ್ಲ ತಲೆ ಮೇಲೆ ಬರೋ ಥರ ಮಾಡಿಸಿ ಅಕ್ಕ ಪಿನ್ ಹಾಕಿ ನೀಟಾಗಿ ರೆಡಿ ಮಾಡ್ತಾ ಇದ್ರು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಂತ ನಮ್ಮ ಪಾಪುಗಳು. ಅವಳಿಗೆ ಅದು ತಲೆಗೆ ಹಾಕಿದ್ದಕ್ಕೆ ಅವಳಿಗೆ ಎಷ್ಟು ಒಂಥರ ಖುಷಿ ಆಗ್ತಿತ್ತಂದ್ರೆ, ಇನ್ನ ಚಿಕ್ಕವಳದು ಮೊದಲೇ ರೆಡಿ ಆಗಿತ್ತು. ಅವಳಂತೂ ಆರಾಮಾಗಿ ಕೂತಿದ್ಲು. ಲಿಪ್ಸ್ಟಿಕ್ ಎಲ್ಲ ಅರ್ಧ ತಿನ್ಕೊಬಿಟ್ಟಿದ್ಲು. ಅವಳಿಗೂ ರಿಂಗ್ ಹಾಕಿದ್ವಿ. ಬಟ್ ದೊಡ್ಡೊಳಗೆ ಸ್ವಲ್ಪ ಲೂಸ್ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ನಾನು ದಾರ ಸುತ್ತಾ ಇದ್ದೆ. ಇದು ಚಿಕ್ಕವಳ್ದು ರಿಂಗು. ಇದು ಅವ್ರ ಅಜ್ಜಿ ತಂದಿರೋದು, ಅಂದ್ರೆ ದೀಪಕ್ ಅವ್ರ ಅಮ್ಮ ತಂದಿರೋದು. ಸೊ ಫ್ರೆಂಡ್ಸ್, ನೀವು ಇವಾಗ ನೋಡ್ತಿರ್ಬೋದು, ರಂಗೋಲಿ ಫುಲ್ ಕಂಪ್ಲೀಟ್ ಆಗಿದೆ. ಹೇಗೆ ಕಾಣ್ತಿದೆ ಅಂತ ನಮಗೆ ಕಮೆಂಟ್ ಮಾಡಿ, ಸರಿನಾ? ಇದಾದ್ಮೇಲೆ ಎಲ್ರೂ ಫೋಟೋ ಶೂಟ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಅವರಪ್ಪ ಅವರಮ್ಮ ಎಲ್ಲರೂ ಪಾಪುಗಳನ್ನ ಹಿಡ್ಕೊಂಡು ಫೋಟೋಸ್ ಎಲ್ಲ ತೆಗಿಸ್ತಾ ಇದ್ರು. ನಾವು ಒಂದೆರಡು ಮೂರು ಫೋಟೋಸ್ ತೆಗ್ದಿದ್ದೀವಿ. ಮತ್ತೆ ಪಾಪುದು ಫೋಟೋ ಶೂಟು ಅವರಿಬ್ರದ್ದು ಸಪ್ರೇಟು, ಅವ್ರ ಅಪ್ಪ ಅಮ್ಮನ ಜೊತೆ ಸಪ್ರೇಟು. ಅವಳಿಗೆ ಫೋಟೋ ಶೂಟ್ ಮಾಡ್ಸೋಷ್ಟ್ರಲ್ಲಿ ಎಲ್ಲರೂ ಒಂದ್ಸಲ ಡ್ಯಾನ್ಸ್ ಮಾಡ್ಬಿಟ್ಟಿದೀವಿ ಅನ್ಕೊಳ್ಳಿ. ಅವಳು ನೋಡ್ತಿರ್ಲಿಲ್ಲ, ಇವ್ರು ಬಿಡ್ತಿರ್ಲಿಲ್ಲ. ಅವ್ರು ಅಳಕ್ ಸ್ಟಾರ್ಟ್ ಮಾಡ್ತಿದ್ರು. ಅದನ್ನು ಅವ್ರನ್ನ ಮುದ್ದು ಮಾಡಿ, ನೀವೇ ಗೊತ್ತು ಅಲ್ವಾ ಪಾಪುಗಳು ಹೆಂಗ್ ಆಡ್ತಿರ್ತದೆ ಸ್ಪೆಷಲ್ ಒಕೇಶನ್ಸ್ ಅಲ್ಲಿ ಅಂತ. ಸೊ ಪಾಪ ಅವ್ರನ್ನೆಲ್ಲ ಮುದ್ದು ಮಾಡಿ ಪೂಸಿ ಮಾಡಿ ಹೆಂಗೋ ಫೋಟೋ ಶೂಟ್ ಮಾಡಿಸಿದ್ವಿ. ನೋಡಿ ಫ್ರೆಂಡ್ಸ್, ಅವರು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅವ್ರಿಗೆ ಈ ಒಂಥರ ಡಿಸ್ಕಂಫರ್ಟ್ ಫೀಲ್ ಆಗ್ತಿತ್ತು. ಆದ್ರೂ ಎಲ್ರೂ ಚಪ್ಪಾಳೆ ಹೊಡ್ಕೊಂಡು ಅವ್ರನ್ನ ಆಟ ಆಡಿಸ್ಕೊಂಡು ಫೋಟೋ ಶೂಟ್ ಮಾಡ್ತಿದ್ರು. ಜಾಸ್ತಿ ಚಿಕ್ಕವಳೆಲ್ಲ ಅಳ್ತಿದ್ದಿದ್ದು, ದೊಡ್ಡವಳೆ ಅಳ್ತಿದ್ದಿದ್ದು. ಪಾಪ ಚಿಕ್ಕವಳು ಆರಾಮಾಗಿದ್ಲು. ದೀಪಕ್ಕು ಫೋಟೋ ಶೂಟ್ ಅಂದರೆ ಫೋಟೋ ತೆಗಿತಿದ್ರು. ನಾವು ಒಂದೆರಡು ಫೋಟೋಸ್ ಎಲ್ಲ ತಗೊಂಡ್ವಿ. ಆಮೇಲೆ ಎಲ್ಲರೂ ಎತ್ಕೊಂಡು ಫೋಟೋಸ್ ತಗೊಂಡ್ವಿ. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಇವ್ರಿಗೆ ಹೇಗೆ ಪೂಜೆ ಮಾಡ್ತಾರೆ ಅಂದರೆ ಇವ್ರ ಮಾಮಂದಿರು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.